ಎಲ್ರು ಹೇಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಬಟ್ ನನ್ನ ವಾಯ್ಸು ನನಗೆ ಆರಾಮಿರೋದ್ರಿಂದ ವಾಯ್ಸು ಸ್ವಲ್ಪ ಸರಿ ಇಲ್ಲ. ಹಾಗಾಗಿ ನಮ್ಮ ಮನೆಯವ್ರು ಇವತ್ತು ಕೆಲಸಕ್ಕೆ ಹೋಗೋದ್ರಿಂದ ಅವರಿಗೆ ಊಟದ ಬಾಕ್ಸ್ ಕಟ್ಟಬೇಕಲ್ವ. ಹಾಗಾಗಿ ಲಂಚ್ ಬಾಕ್ಸಿಗೆ ರೊಟ್ಟಿ ಮತ್ತು ಹೂಕೋಸು ಪಲ್ಯ ಮಾಡೋಣ ಅಂತ ಅಂದ್ಕೊಂಡು ಬನ್ನಿ ಹೇಗೆ ಮಾಡೋದು ನೋಡೋಣ. ಅದಕ್ಕಿಂತ ಮುಂಚೆ ನನಗೋಸ್ಕರ ಕಡಿಮೆ ಮಾಡೋಣ ಅಂತೇಳಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ನೀರು ಹಾಕ್ಕೊಂಡು 2 ಮೆಣಸಿನ್ಕಾಳು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಜಜ್ಜಿಟ್ಕೊಂಡಿರೋ ಶುಂಠಿನ ಹಾಕ್ಕೊತಿದ್ದೀನಿ. ಹಾಗೆ ಕೊತ್ತಂಬರಿ ಕಾಳು ಅಂತಾರಲ್ಲ, ಧನಿಯಾ ಕಾಳು 2 ಅಂತಾರೆ, ಅದನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ 2 ಚಮಚದಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕುದಿಸಿ ಕುಡಿಯೋದ್ರಿಂದ ಶೀತ ಸ್ವಲ್ಪ ಮಟ್ಟಿಗಾದರೂ ರಿಲೀಫ್ ಸಿಗುತ್ತೆ. ಆವಾಗಿನ ಕ್ಷಣಕ್ಕಾದರೂ. ಇವಾಗ ಕೂಡ ನನ್ನ ವಾಯ್ಸು ಸರಿ ಇಲ್ಲ, ತುಂಬಾ ಶೀತ ಆಗಿದೆ. ಹಾಗೆ ಕೋಸುಗಡ್ಡೆ ಪಲ್ಯಗೆ ಅದನ್ನು ಸ್ವಲ್ಪ ಬಿಸಿನೀರನ್ನ ಕಾಯಿಸಿ ಕೋಸುಗಡ್ಡೆನ ಕ್ಲೀನಾಗಿ ತೊಳ್ಕೊಂಡು ಇದಕ್ಕೆ ಹಾಕ್ಕೋಬೇಕು. ಬಿಸಿನೀರಲ್ಲಿ ಹಾಕೋದ್ರಿಂದ ಅದರಲ್ಲಿರೋ ಹುಳ ಸಣ್ಣ ಸಣ್ಣ ಹುಳನೆಲ್ಲ ಬಿಸಿನೀರು ಕ್ಲೀನ್ ಮಾಡುತ್ತೆ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಹಾಗೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಇದನ್ನು ಒಂದು 5 ನಿಮಿಷ ಹಾಗೆ ಬಿಟ್ಬಿಡಬೇಕು. ಸ್ವಲ್ಪ ಬಾಡಿಸ್ಕೊಂಡು ಪಲ್ಯ ಮಾಡಲಿಕ್ಕೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಬಾಣಲೆಗೆ ಸಾಸಿವೆ ಚಟ್ಪಟ ಆದಮೇಲೆ ಜೀರಿಗೆ ಹಾಕ್ಕೋತಿದ್ದೀನಿ. ಆಮೇಲೆ ಸ್ವಲ್ಪ ಕರಿಬೇವು, ಆಮೇಲೆ ಮೆಣಸಿನ್ಕಾಯಿ ಹಾಕ್ಕೋತಿದ್ದೀನಿ. ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ. ಆ ಕಡೆ ಅನ್ನಕ್ಕೂ ಇಟ್ಕೊಂಡಿದ್ದೆ, ಯಾಕಂದರೆ ಲೇಟ್ ಆಗುತ್ತಲ್ಲ, ಹಾಗಾಗಿ ಅನ್ನ ಆಯಿತು. ಹಾಗೆ ರೊಟ್ಟಿಗೆ ಸರಿ ಇಟ್ಕೊಂಡಿದ್ದೀನಿ. ಆ ಕಡೆ ಯಾರಿಗೆ ರೊಟ್ಟಿ ಮಾಡೋಕ್ಕೆ ಬರಲ್ಲ, ಇದಕ್ಕಿಂತ ಮುಂಚೆನೇ ಒಂದು ವಿಡಿಯೋ ಹಾಕಿದ್ದೀನಿ, ಚೆಕ್ ಮಾಡಿ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ. ಉಪ್ಪು ಹಾಕಿದ್ರೆ ಈರುಳ್ಳಿ ಜಲ್ದಿನೇ ಬೇಯುತ್ತೆ. ಹಾಗೆ ಟೊಮೆಟೊ ಹಣ್ಣು ಹಾಕ್ತಿದ್ದೀನಿ ಅದ್ರ ಜೊತೆ. ತುಂಬಾ ಚೆನ್ನಾಗಿರುತ್ತೆ ಪಲ್ಯ. ಒಂದ್ಸಲ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಸಿಂಪಲ್ಲಾಗಿ ಮಾಡ್ಕೊಬೋದು, ಜಲ್ದಿನೇ ಆಗುತ್ತೆ. ಅಷ್ಟು ಪುಡಿ ಹಾಕ್ತಿದ್ದೀನಿ. ಹಾಗೆ ಸ್ವಲ್ಪ ಸಾಂಬಾರು ಪುಡಿ, ಮನೆಯಲ್ಲೇ ಮಾಡ್ಕೊಂಡು ಇಟ್ಕೊಂಡಿರೋ ಸಾಂಬಾರು ಪುಡಿ ಹಾಕ್ತಿದ್ದೀನಿ. ನಿಮ್ಮ ಹತ್ರ ಯಾವ ಸಾಂಬಾರು ಪುಡಿ ಇರುತ್ತೆ ಅದನ್ನೇ ಹಾಕ್ಕೋಬೋದು. ಇದು ಗುರಾಳ್ ಪುಡಿ, ಕರಿ ಗುರಾಳ್ ಬರುತ್ತಲ್ಲ, ಅದನ್ನು ಪುಡಿ ಮಾಡ್ಕೊಂಡು ಇಡ್ತೀನಿ, ಅದನ್ನು ಹಾಕ್ಕೋತಿದ್ದೀನಿ. ಇದನ್ನು ಹಾಕೋದ್ರಿಂದ ತುಂಬಾ ರುಚಿಯಾಗುತ್ತೆ. ಇದು ಗರಂ ಮಸಾಲ ಹಾಕ್ತಿದ್ದೀನಿ. 1 ಚಮಚ ಹಾಕಿದ್ರೆ ಸಾಕು. ಚೆನ್ನಾಗಿ ಫ್ರೈ ಆಗಲಿ. ಟೊಮೆಟೊ ಹಣ್ಣು ಸ್ವಲ್ಪ ಸಾಫ್ಟ್ ಆಗಲಿ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕೋತೀನಿ. ಈಗ ಅದೇನು ಬಿಸಿನೀರಲ್ಲಿ ಹಾಕಿದ್ವಲ್ಲ ಹೂಕೋಸನ್ನ, ಅದನ್ನು ತೆಗೆದು ಇದಕ್ಕೆ ಹಾಕೋಬೇಕು. ಅದನ್ನು ಒಂದು ಸಲ ತೊಳ್ಕೊಂಡು ಮತ್ತೆ ತಣ್ಣೀರು ಹಾಕ್ಕೊಂಡು ಅದರಲ್ಲಿ ತೊಳ್ಕೊಂಡು ಮತ್ತೆ ಹಾಕ್ತಿರೋದು ನಾನು. ಈಗ ಕೈ ಆಡಿಸ್ತಿದ್ದೀನಿ. ಈಗ ರೆಡಿ ಆಯಿತು. ನಮ್ಮ ಕೋಳಿ ಪಿಳ್ಳಿ ಅಂತ ಹೇಳಿದ್ನಲ್ಲ, ಹಾಗೆ ನಮ್ಮ ಮಕ್ಕಳು, ನನ್ನ ಮಗಳಿಗೆ ಅವ್ರ ದೊಡ್ಡಪ್ಪ ಸ್ವೆಟ್ರು ಮತ್ತು ಪ್ಯಾಂಟು ತಂದು ಕೊಟ್ಟಿದ್ದಾರೆ. ನೋಡಿರಿ, ತುಂಬಾ ಚೆನ್ನಾಗಿದೆ. ಒಂಥರ
ಅವರು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ರಂತೆ. ಇದು ತುಂಬಾ ಚೆನ್ನಾಗಿದೆ, ನೋಡ್ಲಿಕ್ಕೆ ಮಾತ್ರ ಮಸ್ತಾಗಿ ಕಾಣುತ್ತೆ. ಹಾಗೆ ಯಾವುದೇ ಕೂಡ ಚಳಿ ಕೂಡ ಆಗಲ್ಲ. ಆದರೆ ಇದು ಅವಳಿಗೆ ಆಗಲ್ಲ. ಅವ್ರ ದೊಡ್ಡಪ್ಪ ಏನಂದರು ಅಂದರೆ ಎಕ್ಸ್ಚೇಂಜ್ ಆಫರ್ ಇಲ್ಲ ಅಂತ ಹೇಳಿದರು. ಹಾಗಾಗಿ ಬೇರೆ ಯಾರಿಗಾದ್ರೂ ಕೊಡುವಂತೆ, ಹಾಗೆ ಇಟ್ಕೊ, ಬೇರೆ ಇನ್ನೊಂದು ತರ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಅದನ್ನು ಬೇರೆ ಯಾರಿಗಾದ್ರೂ ಕೊಡಬೇಕು. ಒಂಥರ ನೋಡಲಿಕ್ಕೆ ತುಂಬ ಚೆನ್ನಾಗಿತ್ತಲ್ವ, ಚೆನ್ನಾಗಿ ಕಾಣಿಸುತ್ತೆ ಅವಳಿಗೆ. ಬಟ್ ಅವಳು ಸ್ವಲ್ಪ ಬೆಳ್ಳಗಿರೋದ್ರಿಂದ ಚೆನ್ನಾಗಿ ಕಾಣುತ್ತೆ. ಅವಳು ಸಣ್ಣದಾಗುತ್ತೆ, ಫಿಟ್ ಆಗಲ್ಲ ಕರೆಕ್ಟಾಗಿ ಅವಳಿಗೆ. ಕೋಳಿ ಸಾಕಿದ್ದೀನಿ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್, ಕೋಳಿದು ಮೊಟ್ಟೆನ ನಾವು ಯಾವಾಗಲೂ ಹಿಟ್ಟಲ್ಲಿ ಇಡ್ತೀವಿ. ನಿಮಗೆ ಈ ಥರ ಮೊಟ್ಟೆನ ಹಿಟ್ಟಲ್ಲಿ ಇಡ್ತೀವಿ. 1 2 3 4 5 6 7 8 ಮೊಟ್ಟೆ ಇಟ್ಟಿದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ 9 ಇಟ್ಟಿತ್ತು. ಬಟ್ 9ರಲ್ಲಿ ಒಂದು ನಮ್ಮ ಮನೆಯವರು ಆಮ್ಲೆಟ್ ಹಾಕ್ಕೊಂಬಿಟ್ರು. ಇನ್ನು 8 ಉಳಿದಿದ್ದಾವೆ. ಇವನ್ನ ಕಾವಿ ಕುಂದಿಸ್ಬೇಕು ಅಂತ ಹೇಳಿ ತೆಗೆದಿಟ್ಟಿದ್ದೀನಿ. ಇದು ನಮ್ಮ ಚಿಕ್ಕಮ್ಮ ನನಗೆ ಅಂತ ಕೊಟ್ಟಿದ್ದರು. ಹಾಗಾಗಿ ಅದನ್ನು ಮತ್ತೆ ಅವ್ರಿಗೆ ವಾಪಸ್ ಕೊಡಬೇಕಲ್ವ. ಹಾಗಾಗಿ ಮೊಟ್ಟೆನ ಈ ಥರ ಮರಿ ಮಾಡಿಸ್ಕೊಂಡು ಆಮೇಲೆ ಅದರ ಅಮ್ಮನ್ನೇ ಮರಿ ದೊಡ್ಡವಾದ್ಮೇಲೆ ಅವ್ರ ಅಮ್ಮಗೆ ಕೊಡ್ತೀನಿ ಅಲ್ಲ. ನಮ್ಮ ಕರುಗಳು ನೋಡ್ರಿ ಎಷ್ಟು ಚೆನ್ನಾಗಿದೆ. ನಮ್ಮ ಕೋಳಿ ಪಿಳ್ಳಿ ಇವೆಲ್ಲ ಇವಾಗ ಕೊಲ್ಲ ಹಾಕೋಣ ಪಾಪ ಸುಮ್ಮನೆ ಕುತ್ಕೊಂಡಿದ್ದಾವೆ. ಇದು ನಮ್ಮ ಬೋಡಿ ಆಕಳದ್ದು ಮರಿ. ಅದು ನಮ್ಮ ಬ್ಲ್ಯಾಕ್ ಕಲರ್ ಆಕಳು ಮರಿ. ತುಂಬಾ ಚೆನ್ನಾಗಿದಾವೆ ನೋಡ್ರಿ ಅಲ್ಲ. ಇದು ಎರಡೂ ಓರಿಕರನೇ. ನಾವು ಇದು ಹೆಣ್ಗರ ಆಗಿದ್ರೆ ತೊಗೋಬೇಕು ಅಂತ ಅಂದ್ಕೊಂಡ್ವಿ. ಬಟ್ ಅವೆರಡೂ ಓರಿಕರನೇ. ಮನೆಯಲ್ಲಿ ಹಸು ಇದ್ದರೆ ಏನೋ ಒಂಥರ ಖುಷಿ ಅಲ್ವಾ. ನೋಡಿ ಎಷ್ಟು ಚೆನ್ನಾಗಿ ಇದು ಮಾಡ್ತಿದ್ದಾರೆ, ತಿಂತಿದ್ದಾರೆ. ಮತ್ತು ಸಂಜೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಜವಳಿಕಾಯಿಂದ ಉದ್ಕ ಮಾಡೋಣ ಅಂತ ಹೇಳಿ ಜವಳಿಕಾಯಿನ ನನ್ನ ಮಗಳು ಕೂಡ ನೋಡ್ತಾಳೆ. ಮತ್ತು ಜವಳಿಕಾಯಿಂದ ಉದ್ಕ ಮಾಡೋಣ ಅಂತ ಹೇಳಿ ಬೇಳೆನ ಬೇಯಕ್ಕೆ ಹಾಕಿದ್ದೀನಿ. ಅದು ಬೇಳೆ ಬೇಯೋಷ್ಟ್ರಿಗೆ ನಾನು ಜವಳಿಕಾಯಿನೆಲ್ಲ ಸೋಸ್ಕೊತೀನಿ. ಬೆಳಗ್ಗೆ ಮಧ್ಯಾಹ್ನ ರಾತ್ರಿನ ಅಡುಗೆ ಮಾಡೋದು ಸಾಕಾಗೋಗುತ್ತೆ. ಬೆಳಗ್ಗೆ ಏನು ಮಾಡೋದು, ಮಧ್ಯಾಹ್ನ ಏನು ಮಾಡೋದು, ಸಾಯಂಕಾಲ ಏನು ಮಾಡೋದು ಅಂತ ತಲೆ ಕೆಟ್ಟು ಹೋಗ್ಬಿಡುತ್ತೆ. ಹಾಗಾಗಿ ಇವಾಗ ನಮ್ಮ ಚಿಕ್ಕಮ್ಮವ್ರಿಗೆ ಫೋನ್ ಮಾಡಿದ್ದೆ. ಅವ್ರು ಈ ಥರ ಸಾಂಬಾರು ಅವ್ರ ಮನೆ ಕಡೆ ಮಾಡ್ತಿದ್ದಂತೆ. ಹಾಗಾಗಿ ಅದನ್ನು ಕೇಳಿಕೊಂಡು ನಾನು ಮಾಡ್ತಿದ್ದೀನಿ. ಹೇಗೆ ಬರುತ್ತೆ ಅನ್ನೋ ಗೊತ್ತಿಲ್ಲ, ಬಟ್ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಒಂದ್ಸಲ ಟ್ರೈ ಮಾಡ್ತೀನಿ. ನಿಮಗೂ ಇಷ್ಟ ಆದರೆ ನೀವು ಕೂಡ ಮಾಡ್ಕೊಳ್ಳಿ. ಕಾಯಿ ಉದ್ಕ ಮಾಡಲಿಕ್ಕೆ ಬೇಳೆನೇ ಬೇಯಿಸ್ಕೊತಿದ್ದೀನಿ. 3/4% ಬೆಂದಮೇಲೆ ನಾವು ಜೋಳಿಕಾಯಿ ಹಾಕೋಬೇಕು. ಅದಕ್ಕೆ ಅಲ್ಲಿವರೆಗೂ ಜೋಳಿಕಾಯಿನ ತೊಳ್ಕೊತಿದ್ದೀನಿ. ಈಗ ಸಾಂಬಾರು ಮಾಡಲಿಕ್ಕೆ ಹುರ್ಕೊಳಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ. 1 ಈರುಳ್ಳಿ ಹಾಕ್ಕೊತಿದ್ದೀನಿ, 2 ಟೊಮೊಟೊ ತಗೊಂಡಿದ್ದೀನಿ, 1 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಅವನ್ನೆಲ್ಲನೂ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಈಗ ಟೊಮೊಟೊನ ಹಾಕ್ತಿದ್ದೀನಿ. ಚೆನ್ನಾಗಿ ಹುರ್ಕೋಬೇಕು. ಎಷ್ಟು ಚೆನ್ನಾಗಿ ಹುರ್ಕೋತೀವೋ ಅಷ್ಟು ಚೆನ್ನಾಗಿ ಬಸ್ಸಾರು ಬರುತ್ತೆ. ಅಥವಾ ನಮ್ಮ ಕಡೆ ಎಲ್ಲ ಉದ್ಕ ಅಂತ ಹೇಳ್ತಾರೆ. ಕೆಲವೊಂದು ಕಡೆ ಕೆಲವೊಂದು ಥರ ಹೇಳ್ತಾರೆ. ಕೆಲವರು ಉಪ್ಸಾರು, ಬಸ್ಸಾರು ಈ ಥರ ಹೇಳ್ತಾರೆ. ಅದಕ್ಕೆ ಒಂದು 4 ಒಣಮೆಣಸಿನ್ಕಾಯಿ ಹಾಕ್ಕೋತಿದ್ದೀನಿ. ಈಗ ಸ್ವಲ್ಪ ಜೀರಿಗೆ ಹಾಕ್ಕೋತಿದ್ದೀನಿ.
ಜೀರಿಗೆ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು, ರುಚಿಯಾಗಿರುತ್ತೆ. ಈಗ ಜೋಳಿಕಾಯಿ ಅದನ್ನು ಹಾಕ್ಕೊಂಡಿದ್ದೆನಲ್ಲ ಅದನ್ನು ಬಸ್ಕೊತಿದ್ದೀನಿ, ಉದ್ಕನ ತಕ್ಕೊತಿದ್ದೀನಿ. ಕಾಳನ್ನೇ ಸಪ್ರೇಟು, ಅದರಲ್ಲಿ ಬರೋ ರಸನೇ ಸಪ್ರೇಟ್ ಮಾಡ್ಕೋಬೇಕು. ಅದೇ ರಸದಿಂದಲೇ ನಾವು ಉದ್ಕ ಮಾಡೋದು. ಕ್ಲೀನಾಗಿ ಬಸ್ಕೋಬೇಕು. ಅದು ಸ್ವಲ್ಪನೂ ನೀರಿರಬಾರ್ದು, ಹಾಗೆ ಕ್ಲೀನಾಗಿ ಬಸ್ಕೊಳ್ಳಿ. ನೋಡಿ ಉದ್ಕ ಎಷ್ಟು ಸಿಕ್ಕಿದೆ. ಕಾಳು ನೋಡಿ ಇಷ್ಟು ಸಿಕ್ಕಿದೆ. ಇದು ಆರ್ಲಿಕ್ಕೆ ಬಿಡೋಣ ಕಾಳನ್ನ. ಅಷ್ಟರಲ್ಲಿ ಮಸಾಲೆ ಹುರ್ಕೊಂಡಿದ್ವಲ್ಲ ಅದನ್ನು ರುಬ್ಕೊಂಬರೋಣ. ತಣ್ಣಗಾಗಬೇಕು. ಈಗ ಆಲ್ರೆಡಿ ತಣ್ಣಗೆ. ಈಗ ಅದರಲ್ಲಿ ಕಾಳನ್ನ ಸ್ವಲ್ಪ ಇದಕ್ಕೆ ಹಾಕ್ಕೋಬೇಕು, ಯಾಕಂದ್ರೆ ಮಂದಗಾಗಲಿ ಅಂತೇಳಿ. ಕರೆಂಟ್ ಹೋಯ್ತು ಅಷ್ಟರೊಳಗೆ, ಸಾರಿ ಕರೆಂಟ್ ಹೋಗಿದೆ, ಹಾಗಾಗಿ ಕತ್ಲು ಕಾಣ್ತಿದೆ. ಉದ್ಕ ಇತ್ತಲ್ಲ ಅದಕ್ಕೆ ಅದು ಮಸಾಲೆ ರುಬ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೊಂಡು ಕಲಿಸ್ಕೊಡ್ತಿದ್ದೆ. ಈಗ ಪಲ್ಯ ಮಾಡಲಿಕ್ಕೆ ಎಣ್ಣೆ ಹಾಕ್ಕೊತಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ. ಹೊಸ ರೀತಿಯಲ್ಲಿ ಉದ್ಕ ಮಾಡ್ತಿದ್ದೀನಿ, ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ಈಗ ಎಣ್ಣೆ ಕಾಯ್ತು, ಅದಕ್ಕೆ ಒಣಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ. ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು, ಪರವಾಗಿಲ್ಲ, ನಡೆಯುತ್ತೆ, ಏನು ತೊಂದರೆ ಇಲ್ಲ. ಇದಕ್ಕೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಇರಬೇಕು ಪಲ್ಯಕ್ಕಾದರೆ, ತುಂಬ ರುಚಿ ಕೊಡುತ್ತೆ ಪಲ್ಯ. ಅದು ಬೇಯ್ತಿದೆ. ಇದಕ್ಕೂ ಉಪ್ಪು ಹಾಕೋ ಅವಶ್ಯಕತೆ ಯಾರಲ್ಲ, ಯಾಕಂದರೆ ಬೇಳೆ ಮತ್ತು ಜೋಳಿಕಾಯಿನ ಬೇಯಿಸ್ಕೋಬೇಕಾದ್ರೆ ನಾವು ಉಪ್ಪು ಹಾಕ್ಕೊಂಡಿರ್ತೀವಲ್ಲ, ಹಾಗಾಗಿ ಮತ್ತೆ ಹಾಕ್ಕೊಂಡ್ರೆ ತುಂಬಾ ಉಪ್ಪಾಗ್ಬಿಡುತ್ತೆ, ಚೆನ್ನಾಗಾಗಲ್ಲ. ಹಾಗಾಗಿ ಬೇಯಿಸೋಬೇಕಾದ್ರೇ ಉಪ್ಪು ಹಾಕ್ಕೋಬೇಕು. ಈಗ ಇದನ್ನು ಕಲಿಸ್ಕೋಬೇಕು. ಇಷ್ಟೇ, ರೆಡಿ ಆಯಿತು. ಒಂದು 2 ನಿಮಿಷ ಬಿಟ್ಟರೆ ಸಾಕು. ಉದ್ಕ ಬೂಂದಿ ರೆಡಿ ಆಯಿತು. ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ನಮ್ಮ ಚಾನಲ್ಗಿನ್ನೂ ಯಾರು ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.